ಖುಷಿ ಪಡುವಂತಹ ಕಾರ್ಯಕ್ರಮ, ಕಲ್ಚರಲ್ ಕಾರ್ಯಕ್ರಮ. ಬರಲಿ ಜೋರಾದ ಚಪ್ಪಾಳೆ. ಎಲ್ಲ ಪೇರೆಂಟ್ಸ್ಗಳ ಮನಸ್ಸಲ್ಲಿ ನನ್ನ ಮಗು ಸ್ಟೇಜ್ ಮೇಲೆ ಬರ್ತಾ ಇದೆ, ಹೇಗೆ ಡ್ಯಾನ್ಸ್ ಮಾಡುತ್ತೆ ಅಂತ ನೋಡುವಂತ ಖುಷಿ ವಿಚಾರದಲ್ಲಿ ತೇಲಾಡ್ತಾ ಇದ್ದೀರಾ. ಅಂತ ಒಳ್ಳೆಯ ಸಮಯ ಇದೀಗ ಕೂಡು ಬಂದಿದೆ. ಬಹಳ ವಿಭಿನ್ನವಾಗಿ ಸಾಂಗ್ಸ್ಗಳಿದೆ, ಡ್ಯಾನ್ಸ್ಗಳಿದೆ, ಸ್ಕಿಟ್ ಇದೆ, ಕರಾಟೆ ಇದೆ, ಡ್ಯಾನ್ಸ್ ಇದೆ, ಮಿಮಿಕ್ರಿ ಇದೆ. ಎಲ್ಲವೂ ಕೂಡ ಫುಲ್ ಮೀಲ್ಸ್ ಈ ಒಂದು ವೇದಿಕೆ ಮೇಲೆ ತಮಗಾಗಿ ಸಿಗ್ತಾ ಇದೆ. ಫುಲ್ ಮೀಲ್ಸ್ ಅಂದ್ರೆ ಊಟ ಅಲ್ಲ, ಆಮೇಲೆ ಮನೇಲಿ ಅಡಿಕೆ ಇಲ್ಲದೆ ಏನೋ ಬರಕ್ ಹೋಗ್ಬೇಡಿ. ಫುಲ್ ಮೀಲ್ಸ್ ಅಂತ ಅಲ್ಲೇ ಕೊಡ್ತಾರೆ ಅಂತಲ್ಲ, ಎಂಟರ್ಟೈನ್ಮೆಂಟ್ ಫುಲ್ ಮೀಲ್ಸ್. ಇದೀಗ ಮಾಧ್ಯಮ ಮಿತ್ರರು ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ದಾರೆ. ಒಂದು 2 ನಿಮಿಷಗಳ ಕಾಲ ನಮ್ಮ ಧ್ವನಿಯನ್ನು ಸ್ಟಾಪ್ ಮಾಡ್ತಾರೆ. ಸರ್, ಮ್ಯೂಸಿಕ್ ಆಫ್. ಥ್ಯಾಂಕ್ ಯು. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः. तस्मै श्री गुरुवे नमः. तस्मै श्री गुरुवे नमः. हर्ता वार्ता विघ्नाची पूर्वी प्रेम कृपा जयाची सर्वांगी सुंदर उतिशेंदुराची कंठी झळके बाळ मुक्त फळांची सुखकर्ता दुःख हर्ता वार्ता विघ्नाची पूर्वी प्रेम कृपा जयाची सर्वांगी सुंदर उतिशेंदुराची कंठी झळके बाळ मुक्त फळांची. जय देव जय देव जय देव जय देव. महागणपतिं मनसा स्मरामि. महागणपतिं मनसा स्मरामि. महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दितमहागणपतिं मनसा स्मरामि. वसिष्ठवामदेवादिवन्दितमहागणपतिम्. गुरु साक्षात् परब्रह्म तस्मै श्री गुरुवे नमः. गुरु साक्षात् परब्रह्म तस्मै श्री गुरुवे नमः. तस्मै श्री गुरुवे नमः. तस्मै श्री गुरुवे नमः. Hey boy, play that drum.
ಏತ್ ಸ್ಟ್ಯಾಂಡರ್ಡ್ ಹಾಗೂ 10th ಸ್ಟ್ಯಾಂಡರ್ಡ್ ಗರ್ಲ್ಸ್ಗೆ ಜೋರಾದ ಚಪ್ಪಾಳೆ. ಬಹಳ ಅದ್ಭುತವಾಗಿ ಹಿಂದೂ ಸಂಸ್ಕೃತಿಯ ಭರತನಾಟ್ಯಂ ಡ್ರೆಸ್ಸನ್ನು ವೇರ್ ಮಾಡಿ ಬಹಳ ಅದ್ಭುತವಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀವಿ. ಸ್ಮೈಲ್ ಪ್ಲೀಸ್. ಪಾಪ ಡ್ಯಾನ್ಸ್ ಆಡಿ ಸುಸ್ತಾಗಿರ್ತಾರೆ, ಸ್ಮೈಲಲ್ಲಿ ಬರುತ್ತೆ ಅಂತ ಪಾಪ ಸುಸ್ತಾಗಿರ್ತಾರೆ. ಎನಿವೆ ಸ್ಮೈಲ್ ಕೊಡಿ ಮಕ್ಕಳೇ ಫೋಟೋಗೆ. PremiumBeat.com. Make the ground shake.
fire. Go. ಬೇಡ ಯಾರು ಮಾಸ್ಟರ್ ಸರ್ ಬರ್ರಿ ಜನ ಚಪ್ಪಾಳೆ ನೋಡಿ ಎಲ್ಲ ಪೆಂಡಲ್ ಎಲ್ಲ ಎತ್ತಾ ಇದ್ರು ಹಿಂದೆ ಅಂದ್ರೆ ಮಕ್ಕಳಿಗಿಂತ ಕರೆಕ್ಟ್ ಇನ್ನೊಂದ್ ಕಡೆ ನೋಡಕ್ ಚೆನ್ನಾಗಿರುತ್ತೆ ಎಲ್ಲಿ ಹೇಳಿ ಎಲ್ಲಿ ಹೆಣ್ಣು ಮಕ್ಕಳು ಹಂಗೆ ಆಗ್ತಾ ಇದ್ದಾರೆ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಮಾಡೋ ಕರಾಟೆ
ಮಕ್ಕಳು ಬಹಳ ಸೊಗಸಾಗಿ ಆಡಿದ್ದಾರೆ. ಮಕ್ಕಳ ಡ್ಯಾನ್ಸ್ಗೆ ಕೊರಿಯೋಗ್ರಾಫರ್ ಮಾಡಿದಂಥ ಟೀಚರ್ಸ್ ಮಹಾಲಕ್ಷ್ಮಿ ಮ್ಯಾಮ್ ಹಾಗೂ ಸೌಮ್ಯ ಮ್ಯಾಮ್. ನೀವಿಬ್ರೇನ ಮೇಡಮ್? ನೀವೇನಾ? ಹೊಡಿರಿ ಚಪ್ಪಾಳೆ. ಟೀಚರ್ಸ್ಗಳೇ ಕೊರಿಯೋಗ್ರಾಫ್ ನೋಡಿ ಎಷ್ಟು ಚೆನ್ನಾಗಿದೆ. ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿಸಿದ್ರೆ ಮೇಡಮ್. ಮಹಾಲಕ್ಷ್ಮಿ ಮ್ಯಾಮ್ ಎಷ್ಟು ದಿನ ತಗೊಂಡ್ರಿ ಮೇಡಮ್? 3 days. 3 ಡೇಸಲ್ಲಿ ಇಷ್ಟೊಂದಾ? ಮಾಡ್ತೀವಿ. ಓಕೆ, ನೀವು ಆಕ್ಚುಲಿ ಡ್ಯಾನ್ಸ್ ಆರ್ಟಿಸ್ಟಾ? ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ, ಒಂದು 10 kg ಸಣ್ಣ ಆಗ್ಬಿಡ್ತೀರಾ. ಸುಮ್ಮನೆ ತಮಾಷೆಗಾಗಿ ನನ್ನ ಮಾತಲ್ಲಿ ಯಾರು ಬೇಸರ ಪಡ್ಕೊಬೇಡಿ. ಮಹಾಲಕ್ಷ್ಮಿ ಮ್ಯಾಮ್, ಸೌಮ್ಯ ಮ್ಯಾಮ್, ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ಹಾಗೆ ಮಕ್ಕಳು ಕೂಡ ತುಂಬ ಮುದ್ದಾಗಿ ಡ್ಯಾನ್ಸನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪೇರೆಂಟ್ಸ್, ಇನ್ನೊಂದು ವಿಶೇಷವಾದಂಥ ಸುದ್ದಿ, ಫೋಟೋಗಾಗಿ ಯಾರು ಹಂಬಲ ಆ ಥರ ಪಡಬೇಡಿ. ಸೋಮವಾರ ಅಂದರೆ ಮಂಡೇ ಎಡಿಟ್ ಮಾಡಿ ಫೋಟೋ ಆ್ಯಂಡ್ ವಿಡಿಯೋ ನಿಮ್ಮ ಮೊಬೈಲ್ಗಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾರೆ ನಮ್ಮ ಶಾಲಾ ಸಿಬ್ಬಂದಿಯವರು. ಓಕೆನಾ? ಆರ್ ಯು ಹ್ಯಾಪಿ? ಅದೇ ಖುಷಿಗೆ ಏನೂ ಇಲ್ವಾ? ಎನಿವೇ, ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಪರವಾಗಿಲ್ಲ, ಗ್ರೇಟ್ ರೀ ನೀವು. ಕೇಳಕ್ಕಿಂತ ಮುಂಚೆ ಚಪ್ಪಾಳಿ ಹೊಡಿತಾ ಇದ್ದೀರಾ. ಥ್ಯಾಂಕ್ ಯು. ಆ ಸ್ಟಾರ್ಟಿಂಗ್ ಹಾಡಿದ್ರಲ್ಲ, ಒಂದು ಲೈನ್ ಯಾವ್ದು ಹೇಳಿ? ಓಡಿ 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 ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಇವಾಗ ನೀವಲ್ಲ ಆಡಿದ್ದು, ಅವ್ರು ಆಡ್ತಾರೆ. ಕೇಳಿಸ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ಕಮಾನ್, ಎಲ್ಲರೂ ಜೋರಾಗಿ ಆಡಿ. 3, 2, 1, ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಆಹಾ, ಏನು ವಾಯ್ಸ್ ರೀ ನಿಮ್ದೆಲ್ಲ, ಭಾಳ ಚೆನ್ನಾಗಿದೆ. ಭಾಳ ಹಾಡು ನೀವೆಲ್ಲ ಹಾಡ್ತಾ ಇರ್ಬೇಕು, ಯಾಕಂದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಆಮೇಲೆ ಗಂಡು ಮಕ್ಕಳು ಶಾಂತಿ ಸಿಗುತ್ತೆ ಅಂದ್ಬಿಟ್ಟು ಆ ಶಾಂತಿ ಅಲ್ಲಪ್ಪ, ಮನಃಶಾಂತಿ. ಎನಿವೆ, ಮಕ್ಕಳಿಗೆ ಬರ್ರಿ ಜೋರದ ಚಪ್ಪಾಳೆ. ಈ ಹಾಡನ್ನು ಹೇಳ್ಕೊಟ್ಟಂಥ ಮ್ಯಾಮ್ ಗೀತಾ ಮ್ಯಾಮ್ಗೂ ಬರಲಿ ಜೋರದ ಚಪ್ಪಾಳೆ. ಮ್ಯೂಸಿಕ್ ಟೀಚರ್ಗೆ ಬಹಳ ಅದ್ಭುತವಾಗಿ ಹಾಡನ್ನು ಮಕ್ಕಳಿಗೆ ಹಾಡ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಕಲಿಸೋದು ತುಂಬ ಕಷ್ಟ ಇದೆ. ನೀವು ಮನೆಯಲ್ಲಿ ಊಟ ಮಾಡ್ಸೋಕ್ಕೆ ಭಾಳ ಕಷ್ಟಪಡಬೇಕು. ಚಂದ್ರಮಾಮ ತೋರಿಸ್ಬೇಕು,
ಇವಾಗೆಲ್ಲ ಬಿಡಿ, ಮೊಬೈಲ್ ತೋರಿಸಿದ್ರೆ ಅವರೇ 2 ಪ್ಲೇಟ್ ಊಟ ಫಸ್ಟೇ ತಿನ್ಕೊಂಡ್ಬಿಡ್ತಾರೆ. ಮೊಬೈಲ್ ತೋರಿಸ್ಬೇಕೀಗ. ಇರಲಿ, ಮುಂದಿನ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಬೈ ಪ್ರೀ ನರ್ಸರಿ ಸ್ಟೂಡೆಂಟ್ಸ್. ಪ್ರೀ ನರ್ಸರಿ ಮಕ್ಕಳು ಇದೀಗ ಲೈಟ್ಸ್ ಆಫ್, ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ದಯವಿಟ್ಟು ಪ್ಲೀಸ್. ಚಪ್ಪಾಳೆ ಪೇರೆಂಟ್ಸ್. ಬಹಳ ಅದ್ಭುತವಾಗಿ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ. ಮನೆಯಲ್ಲಿ ಸ್ಕೂಲ್ ಕಳಿಸ್ಬೇಕಾದ್ರೆ ಒಂದು 2 ನಿಮಿಷ ರೆಡಿ ಮಾಡೋದೇ ತುಂಬಾ ಕಷ್ಟ. ಆದರೆ ನಮ್ಮ ಅನುಪಮ್ ಜಯಂತ್ರಾಜ್ ಮಕ್ಕಳೆಲ್ಲ ತುಂಬಾ ಮುದ್ದಾಗಿದ್ದಾರೆ, ಬಹಳ ಖುಷಿ ಆಗುತ್ತೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಮಕ್ಕಳಿಗಾಗಿ. ಹಾಗೆ ನಮ್ಮ ಕೊರಿಯೋಗ್ರಾಫರ್. ಮುಂದನೆಯದಾಗಿ ಆಮೇಲೆ ಇನ್ನೊಂದು ವಿಶೇಷ, ಮಕ್ಕಳನ್ನ ದಯವಿಟ್ಟು ಸಾಂಗ್ ಆದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ ನಮ್ಮ ಮಕ್ಕಳದಾಯ್ತು, ಮನೆಗೆ ಊಟ ಮಾಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಮಲ್ಕೊಂಡು ಹಂಗೆ ದಯವಿಟ್ಟು ಮಾಡಬೇಡಿ. ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ, ಅವ್ರ ಡ್ಯಾನ್ಸ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನೀವೆಲ್ಲ ಚಪ್ಪಾಳೆ ಹೊಡೆದು ನಾಳೆ ದಿವಸ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಆಗ್ಬೋದು, ಸುದೀಪ್ ಆಗ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಆಗ್ಬೋದು. ಯಾರಿಗೆ ಗೊತ್ತಲ್ವಾ, ನಿಮ್ಮ ಚಪ್ಪಾಳೆಯಿಂದನೇ ಒಬ್ಬರು ಸ್ಟಾರ್ ಆಗಕ್ಕೆ ಸಾಧ್ಯ. ಅದು ಮಕ್ಕಳಿಂದ. ನೀವು ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗೋ ಪ್ರಯತ್ನ ಮಾಡಬೇಡಿ ಖಂಡಿತ. ರಂಜಾನೆ ರಾಣೆ ರಂಜಾನೆ ರಾಣೆ ರಂಜಾನೆ ರಂಜಾನೆ ರಾಣೆ ರಂಜಾನೆ ರಾಣೆ ರಂಜಾನೆ ರಾಣೆ ರಂಜಾನೆ. ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ.
ನನ್ನ ಮನಸ್ಸು ಹಾಡಿದ ತಿತಿಲಿ ತಿತಿಲಿ ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ ರನ್ನ 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 ಪಾಚಿ ಕಪ್ಪಿ ಹಿಡ್ಕೋರನ್ನ ಓಪನ್ನು ಮಾಡೋರನ್ನ ನನ್ನೆದೆ ಲೆಟರನ್ನ ಫೇಸು ನೋಟ ನೋಟಾರನ್ನ ಫೇಸ್ ವಾಯ್ಸ್ಗೆ ಬಿತ್ತೇರನ್ನ ನಿನ್ನ ರೇಂಜ್ಗೆ ಕೊಟ್ಟಿರನ್ನ ನೂರಕ್ಕೆ ನೂರನ್ನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ತಿಕ್ಲಿ 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 ನನ್ನ ಮನಸ್ಸು ಹಾಡಿದ ತಿತಿಲಿ ತಿತಿಲಿ ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ ರಂಜಾನೆ ಅರಾನೆ ರಂಜಾನೆ ಅರಾನೆ ರಂಜಾನೆ ಅರಾನೆ ರಂಜನಾರೆ ರಂಜಾನೆ ಅರಾನೆ ರಂಜಾನೆ Hey, why a song cut? ಸುತ್ತಲೂ ನಿಂತಿರೋ ನೇಚರನ್ನ ನೆತ್ತಿಗೆ ಮಾಡು ನೀ ಸ್ಟಿಕ್ಕರನ್ನ ಮೂನ್ಲೈಟು ಅನ್ನೋ ಪೌಡರ್ ಅನ್ನ ಮೂಟೆಯಲ್ಲಿ ಹೊತ್ತ ಚಂದಿರನ್ನ ತಂದಾಯಿ ಅಲೆಕ್ಸಾಂಡರ್ ಅನ್ನ ಮಾಡ್ಕೊಳ್ಳೆ ನೈದರನ್ನ ಹೆಸರಿಗೆ ಸೇರ್ಸು ಹೆಸರನ್ನ ಹಾತು ಮಾಡ್ತೀನಿ ಉಸಿರನ್ನ ರನ್ನ 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 ಹೈ ಬಿಲ್ಲುಟ್ಟವರನ್ನ ಹತ್ತಿ ನಾವು ಮುದ್ದಾಡೋಣ ಹೈ ತಂದು ಲೆಕ್ಕನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ಬರ್ಲಿ ಚಪ್ಪಾಳೆ. आज ब्लू है पानी 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 और तुम भी सानी 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 आ जाओ on the beach यार फोटो मेरी खींच टूटी किस्मत होगी तेरी कर तू ये बात न मानी आज ब्लू है पानी 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 और तुम भी सानी 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 आ जाओ on the beach यार फोटो मेरी खींच टूटी किस्मत होगी तेरी अगर तू ये बात न माने सनसेट का टाइम हो ठंडी ठंडी रेत हो लेट्स गो टू पार्टी यार मुझसे ना अब वेट हो म्यूजिक चला दो शुरू करो पार्टी हो गई रे बोतल पिला दो मुझको बस फिर यार I don't care आज ब्लू है पानी 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 और तुम भी सानी 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 आ जाओ on the beach यार फोटो मेरी खींच टूटी किस्मत होगी तेरी कर तू ये बात न माने आज ब्लू है पानी पानी ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದೆಗೆ ಅಲಾರಾಮು ಇಟ್ಟಳು ಹೃದಯ ಒಂಟಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಬಯಕೆ ಬಾಗ್ಲು ತಟ್ಟಲು ಬೆಡಗಿ ಮಾತು ಬಿಟ್ಟಳು ಸ್ಲೀವಿಗೆ ಸ್ಲೀವು ಸೋಕಲು ಸೀದಾ ಹೊಂಟೆ ಬಿಟ್ಟಳು ಬೊಂಬೆ 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 ನನ್ನ ಮುದ್ದು ಬೊಂಬೆ ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು ಹೊಂಗನ ಸೊಂದ ಹೆಂಗ್ಯಾಕೆ ಕೊಟ್ಟಳು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 1
ದೇಶದಲ್ಲಿ ಸಂಸ್ಕೃತಿಗೆ ಬೆಲೆ ಕೊಡುವಂತ ಜನರು ನಾವು. ನಡೆದಾಡುವ ದೇವರು ಅಂತ ಯಾರನ್ನ ಕರಿತೀವಿ? ಯಾರನ್ನ? ಗೊತ್ತಿಲ್ವಾ? ನಡೆದಾಡುವ ದೇವರಂತ ಯಾರನ್ನ ಕರಿತೀವಿ? ಆ ಮಕ್ಕಳಿಗಿರೋ ಬುದ್ಧಿ ನಮ್ಗಿಲ್ಲ ನೋಡ್ರಿ. ಮಕ್ಕಳಿಗಿರೋ ಜ್ಞಾನ ನಮ್ಗಿಲ್ಲ. ಸುಮ್ಮನೆ ತಮಾಷೆ ರೇಗ್ತಾರೆ, ಬೇಜಾರು ಮಾಡ್ಕೊಬೇಡಿ. ಸಿದ್ಧಗಂಗಾ ಮಠದ ನಮ್ಮ ಶಿವಕುಮಾರ ಸ್ವಾಮೀಜಿರವರು 111 ವರ್ಷಗಳ ಕಾಲ ಕಾಯ್ತಿದ್ವಿ. ಇದೀಗ ಒಂದು ಒಳ್ಳೆ ಸುವರ್ಣ ಅವಕಾಶ ಬಂದಿದೆ. ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಕಾರ್ಯಕ್ರಮವನ್ನು ಕುರಿತು, ಶಾಲೆಯನ್ನು ಕುರಿತು 2 ಹಿತನುಡಿಗಳನ್ನು ಮಾತಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತೀನಿ ಸರ್. ಶ್ರೀ ಸತ್ಯಸಾಯಿ ಮಾಡ್ರನ್ ಪಬ್ಲಿಕ್ ಶಾಲೆಯ ಈ ಸುಗ್ಗಿ 2024ರ ಇವ ಶಾಲಾ ವಾರ್ಷಿಕೋತ್ಸವದಲ್ಲಿ ಈಗಾಗಲೇ ತಮ್ಮನ್ನೆಲ್ಲ ಕುರಿತು ಮಾತಾಡಿ ಹೋಗಿದ್ದಾರೆ ಶ್ರೀಮತಿ ಸುಧಾ ಬರಗೂರವರು. ತುಂಬ ಚೆನ್ನಾಗಿ ನಗಿಸಿರ್ತಾರೆ. ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಮತ್ತು PU ಕಾಲೇಜಿನ ಹೊಂಬೆಗೌಡ PU ಕಾಲೇಜ್ ಕೃಷ್ಣಮೂರ್ತಿಯವರು ಬಂದೋಗಿರಬೇಕು. ನಮ್ಮೆಲ್ಲ ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪ್ರಾಚಾರ್ಯರು, ಎಲ್ಲ ಶಿಕ್ಷಕಿ ಬಂಧುಗಳು ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತಿನ ದಿನ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡೋ ರೀತಿಯಲ್ಲಿ ನಿಮ್ಮ ಮಕ್ಕಳ ಕೈನಲ್ಲಿ ಮಾಡಿಸ್ತಾ ಇದ್ದಾರೆ. ಇವತ್ತು ಶಾಲೆ ನಡೆಸೋದು ತುಂಬ ಕಷ್ಟ, ಅಷ್ಟು ಸುಲಭ ಅಲ್ಲ. ತಂತಿ ಮೇಲೆ ನಡಿಗೆ. ಟೀಚರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು. ಯಾವ ರೀತಿ ಅಂತಂದರೆ ಮಕ್ಕಳು ಅತಿ ಸೂಕ್ಷ್ಮವಾಗಿ ಆಗ್ಬಿಟ್ಟಾರೆ. ಮಕ್ಕಳು ಭಾಳ ಸೂಕ್ಷ್ಮ. ಟೀಚರ್ಗಳು ಒಂದು ಏಟು ಹೊಡೆಯೋಂಗಿಲ್ಲ, ಒಂದು ಬೈಯಂಗಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಂಗಿಲ್ಲ. ಆದರೆ ಏನು ಅಂತಂದರೆ ಮಕ್ಕಳು ಓದೋ ಅಷ್ಟಲ್ಲ, ಪೇರೆಂಟ್ಸ್ ಎಷ್ಟು ಬಯಸ್ತಾರೋ ಅಷ್ಟು ಮಾರ್ಕ್ಸ್ ಬರೋ ರೀತಿ ಮಾಡಬೇಕು. ಅದೇ ಟೀಚರ್ಸು ನಿಮ್ಮ ಮಕ್ಕಳಿಗೆ ಒಂದು ಹೋಮ್ವರ್ಕ್ ಕೊಟ್ಟು ಒಂದು ಅರ್ಧ ಗಂಟೆನ 1 ಅವರ್ ಮಾಡಿಸಿ ಅಂತ ಕಳಿಸಿದ್ರೆ 50 ಸಲ 50 ಬೈಗಳ ಬೈದಿರ್ತಾರೆ ಅದೇ ತಾಯಿದಿರು. ಈ ನಡುವೆ ಮಕ್ಕಳು ನಿಮ್ಮ ಕೈನಲ್ಲೂ ಇಲ್ಲ, ಈಗ ಟೀಚರ್ಗಳ ಕೈನೂ ಇಲ್ಲ, ಎಲ್ಲ ಮೊಬೈಲ್ ಕೈಲ್ಲ ಅವ್ರೆ. ಮೊಬೈಲಲ್ಲಿ ಮುಳುಗೋಗ್ಬಿಟ್ಟವ್ರೆ. ಹಿಂದೆ ತಾಯಿದಿರೆಲ್ಲ ಚಂದಮಾಮನ ತೋರಿಸೋರು, ಪಕ್ಷಿಗಳು ತೋರಿಸೋರು, ಅದನ್ನು ತೋರಿಸಿ ಊಟ ಮಾಡಿಸಿದ್ರು. ಈಗ ಮೊಬೈಲ್ ಕೊಟ್ಬಿಡ್ತಾರೆ ಎಲ್ಲದಕ್ಕೂ. ಅಡುಗೆ ಮಾಡ್ಬೇಕಾದ್ರೆ ಮೊಬೈಲ್ ಕೊಟ್ಟು ಕುಡಿಸ್ಬಿಡೋದು, ಊಟ ಮಾಡೋಕೆ ಮೊಬೈಲ್ ಕೊಟ್ಟು ಕುಡಿಸ್ಬಿಡೋದು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಮೊಬೈಲ್ ಬಿಡಿಸೋದು ಹಂಗೆ ಅಂತ. ಭಾಳ ಕಷ್ಟದ ಕೆಲಸ ಇದು ಇವತ್ತಿನ ದಿನದಲ್ಲಿ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ರಿ. ಈ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ತದೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತದೆ, ಮೌಲ್ಯಾಧಾರಿತ ಶಿಕ್ಷಣವನ್ನು ಹೇಳ್ಕೊಡ್ತದೆ. ಆದರೆ ನೀವು ಕೂಡ ಮೌಲ್ಯಾಧಾರಿತ ಬದುಕ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸ್ಬೇಕು. ನೀವು ಸಂಬಂಧಗಳನ್ನು ಹೆಚ್ಚಿನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಮನೇಲಿ ಬೀಗ ಹಾಕೊಂಡು ಹೊಂಟೋಗೋದು, ಎಲ್ಲೋ ಕೆಲಸಕ್ಕೆ ಹೋಗುವಾಗ ಮಕ್ಕಳು ಕೂಡಾಕ್ಬಿಟ್ಟು ಆ ಮಕ್ಕಳೇ ಬೇರೆ ಥರ ಬೆಳೆದ್ಬಿಡ್ತಾರೆ. ಯಾರ ಜೊತೆಲ್ಲೂ ಕೂಡ ಸಮಾಜದಲ್ಲಿ ಹೊಂದ್ಕೊಳ್ಳೋದಿಲ್ಲ, ಸಮಾಜದಲ್ಲಿ ಬೆರೆಯೋದೂ ಇಲ್ಲ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ಟೀಚರ್ಸು ಶಾಲೆ ಜೊತೆ ಎಷ್ಟು ಕೈ ಜೋಡಿಸ್ತಿರೋ, ಎಷ್ಟು ಸಮನ್ವಯತೆ ಸಾಧನೆ ಮಾಡ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾರೋ ಆ ರೀತಿಯಲ್ಲಿ ನಿಮ್ಮ ಮಕ್ಕಳು ಈ ಸಮಾಜದ ಆಸ್ತಿ ಆಗ್ತಾರೆ. ಸಮಾಜದ ಆಸ್ತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳನ್ನ ಎಲ್ಲರೂ ನನ್ನ ಥರ ನಮ್ಮ ಮಕ್ಕಳು ಕಷ್ಟಪಡಬಾರ್ದಪ್ಪ, ಆಯಿತು ಚೆನ್ನಾಗಿರಲಿ, ಇಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟ್ರ್ ಆಗಬೇಕು, ನನ್ನ ಮಗ IAS ಆಗಬೇಕು, IPS ಆಗಬೇಕು. ಸರಿ, ಸರಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ಬೇಕಲ್ಲ, ನೀವು ಹೇಳಿರ್ಬೇಕಲ್ಲ. ಈಗಲೇ ಪೇಷಂಟ್ ತಗೊಂಡು ದುಡ್ಡುಗೋಸ್ಕರ ಸಾಯಿಸೋದಾ, ಬಿಲ್ಡಿಂಗ್ ದುಡ್ಡು ಹೊಡೆಯೋಕ್ಕೋಸ್ಕರ ಬಿಲ್ಡಿಂಗ್ ಇರೋಕ್ಕೆ ಬಿಲ್ಡಿಂಗ್ನ ಕೆಡುವುದಾ,
ಅಥವಾ IAS IPS ಆಗಿ ಬರೀ ದುಡ್ಡು ಮಾಡ್ಕೊಂಡು ಅವನು ಪ್ರೋಟೋಕಾಲ್ ಮೇಂಟೈನ್ ಮಾಡ್ಕೊಂಡು ಪ್ರೋಟೋಕಾಲ್ ಅನುಭವಿಸೋದಾ? ಇದೆಲ್ಲ ಹೇಳ್ಕೊಟ್ಟಿರ್ಬೇಕಲ್ಲ. ನೀವು ಹೇಳ್ಕೊಟ್ಟಿಲ್ಲ ಅಂದ್ರೆ ಏನಾಯ್ತದೆ ಅಂದರೆ, ಎಲ್ಲರೂ ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಹೆಂಗಾಯ್ತದೆ ನೋಡ್ತಾ ಇದ್ದಿರಲಿಲ್ಲ ಇತ್ತೀಚೆಗೆಲ್ಲ, ಅಲ್ವಾ ಸರ್? ನೀವೆಲ್ಲನ ಹೋಗಿ ಅವನು ಜಾಸ್ತಿ ಡಿಗ್ರಿ ತಗೊಂಡವನೇ, ಜಾಸ್ತಿ ಡಾಕ್ಟ್ರೇಟ್ ತಗೊಂಡವನೇ ಅಂದರೆ ತುಂಬ ಸ್ಯಾಡಿಸ್ಟ್ ಅವನು. ಒಳ್ಳೆ ರ್ಯಾಂಕ್ ತಗೊಂಡವನು ಅವ್ನು ಇನ್ನೂ ಸ್ಯಾಡಿಸ್ಟ್ ಅವನು. ತಂದೆ ತಾಯಿನೂ ನೋಡೋದಿಲ್ಲ, ಅಕ್ಕ ತಂಗಿನ ಅಣ್ಣ ತಮ್ಮ ಯಾರೂ ನೋಡೋದಿಲ್ಲ, ಸಮಾಜನೇ ನೋಡೋದಿಲ್ಲ ಅವನು. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಈ ಸಮಾಜದ ಆಸ್ತಿಯಾಗಿ ಮಾಡಿ. ಈ ಸಮಾಜದ ಆಸ್ತಿ ಆದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅವರು. ಆ ಕೆಲಸವನ್ನು ನೀವು ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಈ ಒಂದು ಶಾಲೆ ರೂಪಿಸ್ತದೆ. ನೀವು ಕೂಡ ಅಂತ ಮಾತು ಹೇಳಿ ಇಲ್ಲಿ ಓದ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ, ಈ ಸಮಾಜದ ಸ್ವತ್ತಾಗಲಿ ಅಂತೇಳಿ ಆರೈಸಿ ನನ್ನ ಮಾತು. ಥ್ಯಾಂಕ್ ಯು, ನಮಸ್ಕಾರ. ಇಲ್ಲಿ ಸರ್ ಪರವಾಗಿಲ್ಲ ಸರ್, ಬಂದ್ರಲ್ಲ ಸರ್, ಧನ್ಯವಾದಗಳು ಸರ್. ಬಹಳ ಅರ್ಥಗರ್ಭಿತವಾದಂಥ ಈ ಮೊಬೈಲ್ ಬಗ್ಗೆ ಬಹಳಷ್ಟು ಉತ್ತಮವಾದಂಥ ಸಂದೇಶವನ್ನು ನೀಡಿದ್ದಾರೆ. ಅದು ಸತ್ಯವಾದಂಥ ಘಟನೆಗಳು. ಮೊಬೈಲಿಂದನೇ ಎಲ್ಲರೂ ಸ್ವಲ್ಪ ಸಮಸ್ಯೆಗಳು ಒಳಗಾಗ್ತಾ ಇರೋದು. ಅವೆಲ್ಲ ನೋಡಿ, ಒಲೆಗಳಲ್ಲಿ ಅಡುಗೆ ಮಾಡೋರು ಹೊಗೆ ತಗೊಂಡು ಕಣ್ಣು ಚೆನ್ನಾಗಿ ಇಟ್ಕೊಳ್ಳೋರು, ಈ ಮೊಬೈಲ್ ನೋಡಿ ನೋಡಿ ಸ್ಪೆಕ್ಸ್ ಆಗ್ತಾರೆ ಮಕ್ಕಳು. ಆ ಥರ ಸಮಸ್ಯೆ ಆಗಿದೆ. ಇದೀಗ ನಮ್ಮ ಪುಟ್ಟಣ್ಣಜಿ ಅವರಿಗೆ ಶಾಲೆಯ ವತಿಯಿಂದ ತಮ್ಮೆಲ್ಲರ ಪ್ರೀತಿಯಿಂದ ಸನ್ಮಾನಿಸಲಾಗ್ತಿದೆ. ಪ್ರೀತಿಯ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದಂಥ ಒಂದು ವಿಷಯಗಳನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಶಾಲಾ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ಒಂದು ಪರ್ಫಾರ್ಮೆನ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದಂಥ ಐಶ್ವರ್ಯ ಈವೆಂಟ್ ಮಂಜುನಾಥ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಏನು ಅಂತ ಅನೌನ್ಸ್ಮೆಂಟ್ ಮಾಡಲ್ಲ, ಸ್ಟೇಜ್ ಮೇಲೆ ಡೈರೆಕ್ಟಾಗಿ ಒಬ್ಬರು ಕಲಾವಿದರು ಬರ್ತಾ ಇದ್ದಾರೆ. ಇಡೀ ಭಾರತದಲ್ಲೇ ಹೆಸರು ಮಾಡಿರುವಂಥ ಡ್ರಾಯಿಂಗ್ ಆರ್ಟಿಸ್ಟ್ ಶಿವಕುಮಾರ್ ವೇದಿಕೆ ಮೇಲೆ ಆಗಮಿಸ್ತಾರೆ. ಒಂದು ಪ್ರೀತಿಯ ಚಪ್ಪಳೆ ಮುಖಾಂತರ ಅವ್ರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸರ್, ಯಶವಂತ್ ಸರ್, ಪುಟ್ಟಣ್ಣ ಸರ್ ಮಾಡಿರುವಂಥ ವ್ಯಕ್ತಿ ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ ಅಂದರೆ ನಮ್ಮ ಕನ್ನಡಿಗ ಮಿಸ್ಟರ್ SK ಬರಲಿ ಜೋರಾದ ಚಪ್ಪಾಳೆ. ಸುಮ್ಮನೆ ರೆಕಾರ್ಡ್ ಅಲ್ಲ ರೀ, ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥ SK ಅವರು ಶಿವಕುಮಾರ್ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಒಂದು ಸ್ಪೆಷಲ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ, ತಾವೆಲ್ಲರೂ ಪ್ರೀತಿಯಿಂದ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಗೆ ಕರ್ನಾಟಕದ ಹೆಸರಂತ ಡ್ಯಾನ್ಸ್ ಆರ್ಟಿಸ್ಟ್ಗಳಂತ ರೇಖಾ ಹಾಗೂ ಮೇಡಮ್ ಮ್ಯಾಮ್ ಹೆಸರು ವಿದ್ಯಾ, ರೇಖಾ ಹಾಗೂ ವಿದ್ಯಾ ಮೇಡಮ್ ಅವರು ಬಂದಿದ್ದಾರೆ. ಸ್ಪೆಷಲ್ ಆಗಿರೋ ಈ ಕಾರ್ಯಕ್ರಮಕ್ಕೆ ಬರಲಿ ಸ್ಪೆಷಲ್ ಚಪ್ಪಾಳೆ. Shri K.M. Jaidevaya, founder, Shri Satya Sai Group of Institutions. We miss you. We miss you. We miss you. My dear friends, dear boys, dear teachers, Tari Tora Guruve. Brahma, Guru Vishnu.
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ KM ಜಯದೇವಯ್ಯ ಬೇಕು ಶ್ರೀ ಸತ್ಯ ಸಾಯಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ. ಸಂಸ್ಕೃತ ಲೆಕ್ಚರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರ್ಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ ನಲ್ಲಿ ರಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲ್ ಅಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ್ ಹಾಟಿಗೆ ರಾಕೆಟ್ ಹೊಡೆದದ್ದು, ಡಾಕು ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಗೆ ಇಂತ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ KM ಜಯದೇವಯ್ಯ ಬೇಕು ಶ್ರೀ ಸತ್ಯ ಸಾಯಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ. ಅಮ್ಮನು ತೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲಾಟು ಬರ್ಬ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನಿಕಾಯ್, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲ್ಗೋಕ್ಕೆ ಮುಂಚೆ ಹೊಡೆಯೋ ಸಲ್ಲಿಟ್ಟು. ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಡು ಕಣ್ಣೊದ್ದರೆ, ಗುರು ಗುರಿಯತ್ತ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆತಟ್ಟಿ ನೀವೆದ್ದರೆ. We miss all the fun, we miss all the joy,
We miss you. We miss all the fun. We miss all the joy. We miss you. We miss all the fun. We miss all the joy. We miss you. Miss all the fun. We miss all the joy. We miss you. We miss all the fun. We miss all the joy. We miss you. ಚಪ್ಪಾಳೆ. KM ಜಯದೇವಯ್ಯ ಬೇಕು ಶ್ರೀ ಸತ್ಯ ಸಾಯಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ. ಬರ್ಲಿ ಜೋರಾದ ಚಪ್ಪಾಳೆ. KM ಜಯದೇವಯ್ಯ ಬೇಕು ಶ್ರೀ ಸತ್ಯ ಸಾಯಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ. ಥ್ಯಾಂಕ್ ಯು ಶಿವಕುಮಾರ್. ವರ್ಲ್ಡ್ ರೆಕಾರ್ಡ್ ಡ್ರಾಯಿಂಗ್ ಆರ್ಟಿಸ್ಟ್ SK ಮಿಸ್ಟರ್ SK ಅಂತ ಪ್ರಖ್ಯಾತಿಯಾಗಿರುವ ನಮ್ಮ ಶಿವಕುಮಾರ್ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಶಾಲೆಯ ಫೌಂಡರ್ ಜಯದೇವಯ್ಯ ಸರ್ ಅವ್ರನ್ನ ಕರೆಸಿದ್ದಾರೆ. ಒಂದು ಕಲಾತ್ಮಕವಾಗಿ ಸರ್ ಬಹಳ ಅದ್ಭುತವಾಗಿದೆ. ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ಇವರ ಕಲೆಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ತುಂಬ ಹೃದಯದ ಪ್ರೀತಿಯ ಚಪ್ಪಾಳೆ ಮುಖಾಂತರ ಆಶೀರ್ವಾದ ನೀಡಿ. ನಮ್ಮ ಶಾಲೆಯ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಅದು ಪ್ರೀತಿಯ ಚಪ್ಪಾಳೆ ಮುಖಾಂತರ ಇರಲಿ ಸ್ನೇಹಿತರೆ. ಜೀವಂತವಾಗಿ ನಮ್ಮ ಫೌಂಡರ್ ಜಯದೇವಯ್ಯ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆದಂಥ ನಮ್ಮ ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಬಹಳ ಅದ್ಭುತವಾದಂಥ ಪ್ರತಿಭೆ ಇವರು, ಇಡೀ ಭಾರತಾದ್ಯಂತ. ಹಾಗೆ ಇವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ನಮ್ಮ ಗೆಳೆಯನೇ ಪ್ರತಿ ಶಾಲೆಗೂ ಹೋಗಿ, ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಶಾಲೆಯಲ್ಲಿ ಬಹಳಷ್ಟು ಸ್ವತಂತ್ರ ಹೋರಾಟಗಾರರು, ನಮ್ಮ ಕನ್ನಡ ಕವಿಗಳು ಈ ರೀತಿ ಉಚಿತವಾಗಿ ಶಾಲೆಗಳಲ್ಲಿ ಡ್ರಾಯಿಂಗ್ ಮಾಡಿ ಮಕ್ಕಳಿಗೆ ಒಂದು ಛಾಪು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಚಿಕ್ಕ ವಯಸ್ಸಲ್ಲಿ ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಯಾರು, ಈ ಕೈಲಿ ಮಾಡಿದ್ದು ಜ್ಞಾನ ಈ ಕಡೆ ಗೊತ್ತಾಗಬಾರ್ದು ಅಂತ ಸಾವಿರಾರು ಕೋಟಿ ಜನಗಳಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಅದೇ ಹಾದಿನಲ್ಲಿ ನಮ್ಮ ಶಿವಕುಮಾರ್ ಪ್ರತಿ ಶಾಲೆಗಳಿಗೆ ಹೋಗಿ ಉಚಿತವಾಗಿ ಡ್ರಾಯಿಂಗ್ಗಳನ್ನು ಮಾಡಿ ಗೋಡೆಗಳ ಮೇಲೆ ಅವರ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಂಗೆ ಅದೇ ಖುಷಿ ಆಗುತ್ತೆ. ಇನ್ನೂ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಒಂದು ವೇದಿಕೆಯಲ್ಲಿ ಇಂಥ ಮಹಾನ್ ವ್ಯಕ್ತಿಯವರ ಒಂದು ಪೇಂಟಿಂಗ್ ಮಾಡಿದ್ದು. ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳ. ಎಸ್, ನಾನು ಶಿವಕುಮಾರ್ ಅಂತೇಳಿ, ನನ್ನ ನೇಟಿವ್ ಚಿತ್ರದುರ್ಗ, ಕಂದಿಕೆರೆ ನಮ್ಮೂರು, ಶಿವಕುಮಾರ್ ಕಂದಿಕೆರೆ ಅಂತ ನೇಮ್. ಮಿಸ್ಟರ್ SK ಅಂತ ಏನಿದೆ ಇದು, ಸೊ ಇದು ನೆಕ್ಸ್ಟು ನಿಮಗೆ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ಈ ಥರ ಒಂದು ಲೈವ್ ಶೋ ಮಾಡೋದು ನೋಡ್ತೀರಾ. ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ತೀನಿ ಇಷ್ಟೇ, ಬೇರೆ ಏನು ಕೇಳೋದಿಲ್ಲ. ಆ್ಯಂಡ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡ್ರಾಯಿಂಗಲ್ಲಿ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಮಿಸ್ಟರ್ SK ಅಂತ ಯೂಟ್ಯೂಬ್ ಚಾನಲ್ ಇದೆ, ಶಿವಕುಮಾರ್ ಕಂದಿಕೆರೆ ಅಥವಾ ಮಿಸ್ಟರ್ SK. ನನ್ನ ಒಂದು ಉದ್ದೇಶ ಇಷ್ಟೇ, ಈ ಒಂದು ಕಲೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಯಾರಾದರೂ ಬಡ ವಿದ್ಯಾರ್ಥಿಗಳಿರ್ತಾರೆ ಅಥವಾ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ, ಅಂಥವ್ರಿಗೆ ಕೈಲಾಗ ಸಹಾಯ ಅಂದರೆ ಒಂದು 5 ರಿಂದ 10 ರೂಪಾಯಿ ನಾವು ಸಹಾಯ ಮಾಡ್ಬೋದು. ಬಟ್ ಈ ಒಂದು ಕಲೆ ಕೊಟ್ಟಿರೋದ್ರಿಂದ ದೇವರು ಅಂಥವ್ರಿಗೆ ಒಂದು ಡ್ರಾಯಿಂಗನ್ನು ಕಲಿಸಿ ಅವ್ರಿಗೆ ಭಿಕ್ಷೆ ಬೇಡ ತಪ್ಪಿಸ್ಬೇಕು, ಅವ್ರಿಗೊಂದು ವೃತ್ತಿಯನ್ನು ಕೊಟ್ಟರೆ ಖಂಡಿತವಾಗಲೂ ಅವರೆಲ್ಲ ಬದುಕೊಳ್ತಾರೆ. ಹಾಗೆ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಒಂದು ಈಕ್ವಾಲಿಟಿ ಇರುತ್ತೆ ಅಂತ ನನ್ನೊಂದು ಉದ್ದೇಶ. ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಕೊನೆಯದಾಗಿ ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು. ಲವ್ ಯು ಆಲ್. ಥ್ಯಾಂಕ್ ಯು. ಇದು ಹೂವಿನ ಲೋಕವೇ
ಪ್ರಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹೇ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳಿ ರೊಕ್ಕ ಕಳಿಸುತ್ತೆ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ ಬಾರೆ 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 ಬೇಡ ಅನ್ನೋರುಂಟೆ ನಿನ್ನಂತ ಹುಡುಗನ್ನ ದೂರ ಹೋಗೋರುಂಟೆ ಬಿಟ್ಟಾಕಿ ನಿನ್ನನ್ನ ಕಿಲ್ಲಾಡಿ ಜೋಡಿ ನಾನು ನೀನು ಪೂರ ಪೂರಿ ಒಟ್ಟಿಗೆ ಕುಂತರೆ ಚೋರ ಚೋರಿ ಮಾತಾಡಿಕೊಂಡರೆ ಎಲ್ಲ ಮರೆಸ ಸುಂದರ ತಾಣ ಇದು ಪ್ರೇಮ ಲೋಕವು ನೀಲಿ ಬಣ್ಣ ಕಮನ ಬಿಲ್ಲಲಿ ಕೋಟಿ ಬಣ್ಣ ಪ್ರೀತಿಯ ತೇರಲಿ ರಂಗು ರಂಗಿನ ಕನಸಲ್ಲಿ ತೇಲೋ ಇದು ಪ್ರೇಮ ಲೋಕವು ಲೆಟ್ಸ್ ಡಾನ್ಸ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಲೆಟ್ಸ್ ಡಾನ್ಸ್ ಜೊತೆ ಜೊತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಹೇಳಿ ಎಲ್ಲ ಹಳೇ ಡೌಗಳು ನೆನೆಸ್ಕೊಂಡು ಏನು ಎಂಜಾಯ್ ಮಾಡ್ತಾ ಇದ್ದೀರಪ್ಪ ಇಲ್ಲಿ ತಮಾಷೆಗೆ
ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಪೇರೆಂಟ್ಸ್ಗಳೇ. ಥ್ಯಾಂಕ್ ಯು. ಬಹಳ ಮುದ್ದಾಗಿ ಸೊಗಸಾಗಿ ಮಕ್ಕಳು ಓಡ್ ಬರೋದು, ನಿಧಾನ ನಡ್ಕೊಂಬನ್ನಿ, ಪರವಾಗಿಲ್ಲ. ಸಹನಾ ಹಾಗೆ ಬಹಳ ಒಳ್ಳೆಯ ಅದ್ಭುತವಾದಂಥ ಕೊರಿಯೋಗ್ರಾಫರ್, ಮಕ್ಕಳಿಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬರ್ರಿ ಜೋರಾದ ಚಪ್ಪಾಳೆ. ಮುಂದಿನ ಒಂದು ಪರ್ಫಾರ್ಮೆನ್ಸ್ ನಡೆದಾಡುವ ದೇವರು ಬಸವಣ್ಣನವರ ಒಂದು ಅದ್ಭುತವಾದಂಥ ಥೀಮ್ ಡ್ಯಾನ್ಸನ್ನು ಮಾಡೋದಕ್ಕೆ 6th ಸ್ಟ್ಯಾಂಡರ್ಡ್ A ಸೆಕ್ಷನ್ ಮಕ್ಕಳು ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅರ್ಥಗರ್ಭಿತವಾದಂಥ ಒಂದು ಸಾಂಗ್ ನೆಕ್ಸ್ಟ್ ಇದು. ಪ್ರೀತಿಯ ಚಪ್ಪಳೆ ಮುಖಾಂತರ ಮಕ್ಕಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಧನ್ಯವಾದಗಳು. ಸಮ್ಮಾನ ಮಾಡಿರಮ್ಮ, ಬಾಗಿನ ನೀಡಿರಮ್ಮ, ಭಾಗ್ಯಾನ ಬೇಡಿರಮ್ಮ. ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಓ ಶಿವನೇ ಶಂಕರನೇ ಕರುಣಾಮಯಿಯೇ, ಕಷ್ಟಗಳ ಸುಳಿಯಲ್ಲಿ ಸಿಲುಕಿರುವ ಈ ನಿನ್ನ ಭಕ್ತರನ್ನು ಕಾಯುವವರು ಯಾರು ತಂದೆ? ಅಂದು ಬಸವಣ್ಣ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ, ತನ್ನ ಬಣ್ಣಿಸಲು ಬೇಡ ಹಿದಿರ ಅಳಿಯಲೂ ಬೇಡ, ಮುನಿಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನೊಲಿಸುವ ಪರಿ. ಧರೆಯ ಕೈಲಾಸದಂತೆ ಧರೆಯ ಕೈಲಾಸದಂತೆ ಸಿದ್ಧ ಗಂಗೆ ಕ್ಷೇತ್ರ ಸಿದ್ಧ ಗಂಗೆ, ಏಳೇಳು ಜನ್ಮದ ಪಾಪ ಕಳೆವ ಗಂಗೆ ಈ ಪುಣ್ಯ ಗಂಗೆ. ಧರೆಯ ಕೈಲಾಸದಂತೆ ಸಿದ್ಧ ಗಂಗೆ, ಕ್ಷೇತ್ರ ಸಿದ್ಧ ಗಂಗೆ, ಏಳೇಳು ಜನ್ಮದ ಪಾಪ ಕಳೆವ ಗಂಗೆ ಈ ಪುಣ್ಯ ಗಂಗೆ, ಏಳೇಳು ಜನ್ಮದ ಪಾಪ ಕಳೆವ ಗಂಗೆ ಈ ಪುಣ್ಯ ಗಂಗೆ. ಇಂದು ನಮ್ಮನ್ನೆಲ್ಲ ಉದ್ಧರಿಸಲು ಧರೆಗಿಳಿದು ಬಂದ ನಡೆದಾಡುವ ದೇವರೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ
ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾದ ಶ್ರೀಗಳ ಆರೋಗ್ಯ ಸ್ಥಿರವಾಗಿರಲೆಂದು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಸ್ಮೃತಿಪಟಲದಲ್ಲಿ, ಸಾವಿರಾರು ಭಕ್ತರು ಹೃದಯದಲ್ಲಿ ಶಿವನನ್ನು ಬೇಡುತ್ತಿರುವವರು. ನಿನ್ನಿಂದ ಕಳೆದವು ನೋವುಗಳು. ತಂದೆ ತಾಯಿ ನೀನು, ಗುರುವು ದೈವ, ಬಂಧು ಬಳಗ ಎಲ್ಲ ನೀನು. ನಿನ್ನ ನೋವು ನಮದು, ನಗುವು ನಿನದು, ಇನ್ನು ಯಾವ ಚಿಂತೆ ಇರದು. ನಾ ಬೇಡುತ್ತಿರುವೆ, ಗುಣವಾಗು ಗುರುವೇ. ಇಂದು ನಮ್ಮನ್ನೆಲ್ಲ ಉದ್ಧರಿಸಲು ಧರೆಗಿಳಿದು ಬಂದ ನಡೆದಾಡುವ ದೇವರೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು. ಜಾತಿ ಧರ್ಮಗಳನ್ನು ಮೀರಿದ ಐಕ್ಯತಾ ಮೂರ್ತಿಗಳು, ನಡೆದಾಡುವ ದೇವರಿಗಾಗಿ 13ನೇ ಶತಮಾನದ ಯುಗಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ನುಡಿಗೆ ನಿಜವಾದ ಅರ್ಥ ಕಲ್ಪಿಸಿಕೊಟ್ಟ ಆಧುನಿಕ ಬಸವಣ್ಣನವರು ನಿತ್ಯ ದಾಸೋಹ ತತ್ವದ ಪಾಲಕರು. ಲಕ್ಷಾಂತರ ಮಕ್ಕಳಿಗೆ ಆಶ್ರಯ ನೀಡಿದ ಆಶ್ರಯದಾತರು. ವಿದ್ಯಾದಾನವೇ ಶ್ರೇಷ್ಠ ದಾನ ಎಂಬುದನ್ನು ತಿಳಿಸಿಕೊಟ್ಟ ಜ್ಞಾನಿಗಳು. ತ್ರಿವಿಧ ದಾಸೋಹವನ್ನು ನಡೆಸಿಕೊಂಡು ಬಂದ ನಿಜವಾದ ಕರ್ಮಯೋಗಿಗಳು. ಕೋಟ್ಯಾಂತರ ಭಕ್ತರ ತೊರೆದು ಶಿವನಡೆಗೆ ನಡೆದು ಅಂಗೈಕ್ಯರಾದ ಶಿವಶರಣರು. ನಮ್ಮ ಊರ ದೀಪ ಆರಿಹೋಯಿತಲ್ಲೋ, ನಮ್ಮ ಊರ ದೀಪ ಆರಿಹೋಯಿತಲ್ಲೋ. ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ. ಬಾಂದಳದ ಸೂರ್ಯ ಬಂದನೇನೋ ಮರಳಿ, ಚಿಕ್ಕ ಯಜಮಾನ ನಿಂತನೇನೋ ಅರಳಿ. ಎದೆಯೊಡೆದುಕೊಂಡು ಅತ್ತರೇನಿದೆ, ಬೇರು ಸತ್ತು ಮರವು ಅಳಿಯೇ ಎಲ್ಲಿ ಚಿಗುರಲೇ.
ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ. ಎಷ್ಟು ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಸಾಂಗಿಗೆ ಕೊರಿಯೋಗ್ರಾಫರ್ ಬಂದು ಅನಿಲ್ ಹಾಗೂ ರುಕ್ಮಿಣಿ ಅವರು ಕೂಡ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಎಲ್ಲಿದ್ದಾರೆ ಅನಿಲ್? ಅನಿಲ್ ಅನಿಲ್ ಲಾಸ್ಟ್ ಅಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ ಬೇಡ ಬನ್ನಿ ಸರ್. ಆಯ್ತು ಫಸ್ಟ್ ಬಂದ್ಬಿಡಿ, ಆಮೇಲೆ 10 ಸರಿ ಕರೆಯಲ್ಲ, ಒಂದೇ ಸರಿ ಕರೆಯೋದು. ಹೆಣ್ಣು ತೋರ್ಸ ಹೋಗಿ ನಾಚಿಕೆ ಪಡೋಲ್ಲ, ಅಷ್ಟು ನಾಚಿಕೆ ಪಡ್ತಾವ್ರು ಅನಿಲ್ ಅವರು. ಏನಿವೆ ರುಕ್ಮಿಣಿ ಹಾಗೂ ಅನಿಲ್ ಅವರಿಗೆ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬರಲಿ ಜೋರದ ಚಪ್ಪಾಳೆ ಸ್ನೇಹಿತರೆ. ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ. मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरे जीवन की दशा थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, कसम से बाकी सब फर्स्ट क्लास है।
English drama themed disadvantages of social media by 5th standard A section and B section students. Are you ready? ಸೂಪರ್. ನೋಡಿ, ಇದು ನೆಕ್ಸ್ಟು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ಇದು, ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ದೀಪಶ್ರೀ ಹಾಗೂ ಸಹನ ಅವರಿಗೆ, ಮಕ್ಕಳಿಗೆ ಬನ್ನಿ ಜೋರಾದ ಚಪ್ಪಾಳೆ. To one and all who are gathered here, today we are here to perform a drama based on effect of social media on our daily life. Nowadays, our teenagers with social media addiction have become common. It has impacted the world, causing harmful effects. Teens who are addicted to social media see a negative impact on their life, relationships and responsibilities. Social media have become a way to connect with people we know and share our opinion on news and events occurring around the world. The most famous social media apps are with us today. Let's see how they impact our life. Ha ha ha! I am Facebook. I am an American online social media networking site and one of the most widely used. Recently, I have launched a business of sharing the data of my users to third-party sites, and I earn billions of dollars from this. Looking at my success, many other social media sites were created. Everyone call me the boss of social media. Ha ha ha! I am WhatsApp. I am the supreme master of virtual world. I have arrived much later than Facebook, but I am able to capture the imagination of millions of people in the world, from farmers to scientists, students to professor. Everyone use me. Soon I will be the addiction to the entire world. Ha ha ha! Ha ha ha! I am Instagram. I was launched as a unique social media network. My goal is to disturb the youth. You can easily post the photos and videos through me. People are more concerned about my likes and comments than their future. Soon I will rule the virtual world. Ha ha ha! I am YouTube. I am more than 2 billion monthly users. I have grown become one of the 4 video distribution sites in the world. People easily waste hours of their precious time by watching my videos and reels. Ah ah ah! I am Google. Everyone know me. I am here to help you to get all the informations in the world. I have many helpers like Google Pay, Google Maps, Google Photos, etc. The only thing I take from you, that is your personal data. Ha ha ha! I am Twitter. I am one of the top most visited website and has been described as the SMS of internet. Most famous people like politicians, film star, sportsmen and other celebrities use me to share their thoughts to influence people. Thank you for signing in on time, friends. Always at your service, master. Today I invited you to the virtual team. Let us work together to rule the virtual world. We all are at your service, master. Mark my words, my friend. One day the entire world will dance at my tune. But now let's sign out. Long live Supreme Master. Family, they are in the living room. Riya is busy with her mobile.
Ravi, give me some weapon. Oh no, someone shot me. Ravi, please revive me soon, fast. Ria, what are you doing, Ria? Always you will be using your mobile and wasting your time. Why are you scolding her? My daughter knows everything. She is the topper of the class. Let her enjoy her life. At our age, we did not have such privileges. She has got it. Let her enjoy. I am not wasting time, Mom. I'm opening my windows to the entire world. Don't you know the saying is too much is too bad? Until she is getting good marks, she can do anything. Go to your room, dear. Thank you, Dad. My Insta account and misses my photos. What should I do now? Ha 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 ha. Ha ha ha! We have a new victim. I will make sure that your life will be spoiled, kid. Who are you? It does not matter who I am. I am here to spoil your life. Do you know my father is a lawyer? He will put you behind bars. Ha! You silly girl! I am unstoppable. No one can touch me. Stop thinking about us. People have already seen your social media account. They will start laughing at you. Your friends will tease you. Your parents will punish you. Ha ha ha. Your relatives have already seen your photo. Your friends will laugh at you. Your friends will tease you. People will scold you. Your parents will punish you. People will tease you. Ha 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 ha. Mommy! Ria, what happened to you? Ria, get up. Let us take her to the hospital. Admitted to the hospital. Our daughter will be all right. Come, let's meet the doctor. Hello, sir. Please be seated. How is Ria, doctor? She is suffering from depression and anxiety. She needs a week of rehab. Doctor, daily morning I give here my she goes daughter again. dry fruits and lot of vegetables. But still, why she is unhealthy? Ma'am, the problem is not in our food. The real problem is in our mobile. The over-usage of social media has caused depression and other mental problems. Always I kept eye on my daughter. But that is not enough, sir. Monitoring browser history and taking correct steps is very important. Parents should guide their children not to share their personal details on unknown website. Oh, is that so? Addiction is the biggest drawback of social media, and spending lot of time on social media brings lot of health disorders like stress, depression, anxiety and sleeplessness. Thank you for your valuable advice, doctor. I will follow this advice and I will share about it. Thank you. Thank you. It's okay. So if you are worried about your children's using social networking site, just keep your password updated and double check the information before believing it, and keep your privacy setting updated. After all, using social media in a right way is good. Thank you all. ಹಲೋ ಚಿಕ್, ತುಂಬ ಸೊಗಸಾಗಿ ನಮಗೆ ಮೆಸೇಜ್ ಕೊಡುವಂಥ ಒಂದು ಕಂಟೆಂಟ್ ಇದು. ಬರ್ರಿ ಜೋರಾದ ಚಪ್ಪಾಳೆ. ಈ ಒಂದು ಸಬ್ಜೆಕ್ಟನ್ನು ಡೈರೆಕ್ಷನ್ ಮಾಡಿದಂಥ ಟೀನಾ, ದಯವಿಟ್ಟು ಮೇಡಮ್ ಅವ್ರ ವೇದಿಕೆ ಮೇಲೆ ಬರಬೇಕು. ಟೀನಾ 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 ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮೇಡಮ್. ಒಳ್ಳೆ ಸಬ್ಜೆಕ್ಟು. ನಾವೆಲ್ಲ ನಿಜವಾಗ್ಲೂ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ
ಈ ಮೊಬೈಲ್ಗಳು ಸೋಷಿಯಲ್ ಮೀಡಿಯಾಗಳಿಂದ ಒಂದು ಸ್ವಲ್ಪ ಒಳ್ಳೇದು ಇದೆ ಕೆಟ್ಟದೇ ಇದೆ. ಒಳ್ಳೇದನ್ನು ಮಾತ್ರ ಇಟ್ಕೊಳ್ಳೋಣ, ಕೆಟ್ಟದ್ದು ಬಿಟ್ಬೇಡ. ಟೀನಾ ಮೇಡಮ್ಗೆ, ಸ್ಟೂಡೆಂಟ್ಸ್ಗೆ ಧನ್ಯವಾದಗಳು. ಬರಲಿ ಜೋರಾದ ಚಪ್ಪಾಳೆ. ಮೈಕ್ಸ್ ಇತ್ತವ್ರು ಮೈಕಲ್ಲಿ ತೆಗೆದುಬಿಡಿ ಸರ್. ಬೇಡ ತೆಗೆದುಬಿಡಿ. ಥ್ಯಾಂಕ್ ಯು ಟೀನಾ ಮೇಡಮ್. ಸ್ಟೂಡೆಂಟ್ಸ್, ಓಕೆ, ಈ ಮೈಕ್ರೆಲ್ಲ ಕರ್ಕೊಂಡ್ಬರ್ತೀನಿ. ಅವ್ರ ಹೆಸರನ್ನ ಹೇಳಿದ್ರೆ ಒಂದು ಪ್ರೈಸ್ ಕೂಡ ಕೊಡ್ತೀವಿ. ರೆಡಿನಾ? ಬೇಸ್ ಕೊಡಿ ಸರ್ ಒಂಚೂರು. ಬೇಸ್ ಏಕೋ. ಎಷ್ಟೋ ಜನ್ಮಗಳ ಋಣ ಅನುಬಂಧ ಅನಿಸುತ್ತೆ. ಸತ್ಯಸಾಯಿ ಪಬ್ಲಿಕ್ ಶಾಲೆ ಇದೆಯಲ್ಲ, ಎರಡು ಮಾತಾಡೋದಕ್ಕೆ ವೇದಿಕೆ ಮೇಲೆ ಏನು ನಟನ್ನ ಕರೆಸಿರೋದು ಎಷ್ಟೋ ಜನ್ಮಗಳ ಋಣ ಅನಿಸುತ್ತೆ. ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ, ಕರ್ನಾಟಕ ರತ್ನ, ಪದ್ಮಭೂಷಣ, ಪಾಲ್ಕೆ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟರೆ, ಆದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇದೆ. ನಿಮ್ಮ ಹೃದಯದಲ್ಲಿ ನಿರೋದಕ್ಕೊಂದಷ್ಟಗಲ ಜಾಗ ಕೊಟ್ಟಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೇನು ಬೇಡ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅಭಿಮಾನಿ ದೇವರುಗಳೇ. ಯಾರು? ಥ್ಯಾಂಕ್ ಯು. ಹಾಗೆ ಮತ್ತೊಬ್ಬರು ನಟರು ಕರ್ಕೊಂಡ್ಬರ್ತೀನಿ. ಓಯ್, ಈ ಕೈ ಕರ್ನಾಟಕದ ಆಸ್ತಿ, ಪಂಚಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮೋಡ್ ಹೊಡೆದ ಅಂದ್ರೆ ಎದ್ದು ಬಂದಿದ್ದು ಚರಿತ್ರಲ್ಲೇ ಇಲ್ಲ. ಯಾರು? ಥ್ಯಾಂಕ್ ಯು ಸೋ ಮಚ್. ಸೆಂಟ್ರಲ್ಲಿ ಸಿನಿಮಾ ನಟರಗಳನ್ನು ಕರ್ಕೊಂಡ್ಬರ್ತೀನಿ. ಇದೀಗ ಅರುಂಧತಿ. ಲೈಟ್ಸ್ ಆಫ್, ಕ್ಯಾಮ್ರಾ, ಆಕ್ಷನ್. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು. ದೇವ್ರಿಚ್ಯ ಈ ಬೊಂಬೆ ಹೇಳ್ತದೆ, ಹಿಡ್ಕೊ 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 ಬೊಂಬೆಯ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಭಗವಂತ ರೋಡಲ್ ಸಿಕ್ಕ್ರೆ ನಾವೇನ್ ಮಾಡೋಣ? ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಆಡೋಣ. మరణించిన మనిషి ప్రేతాత్మవుతుంది. కక్ష సాధించే వరకు ఈ లోకాన్ని వదలదు. ఎన్ని జన్మలైనా పగతో ఎదురు చూస్తూనే ఉంటుంది. నీ ఊపిరి తీస్తా. నువ్వు సమాధిలోంచి బయటకు రాలేవురా. అవును కానీ కాదు. మాట నిలుపు కొట్టివమ్మ జయమ్మ, మళ్ళీ జన్మ ఎత్తినావమ్మ.
ఈ గజ్జల సబ్బడి కలపవే పమ్మాలే. ఇది నా సంస్థానం, జాగ్రత్త. జయజమ్మ మాయమ్మ జయజమ్మ ఓయమ్మ జయజమ్మ జయజమ్మ మా జయజమ్మ. ಅನಿಲ್ ಸರ್, ಬಾ ಬಾ ಬಾ, ವಂಡರ್ಫುಲ್ ಸರ್. ಬರ್ಲಿ ಅನಿಲ್ಗೆ ಚಪ್ಪಾಳೆ. ರುಕ್ಮಿಣಿ ರುಕ್ಮಿಣಿ ಅವರು ದಯವಿಟ್ಟು ಬನ್ನಿ. ರುಕ್ಕು ಅಂತ ಏಕ್ ಕರೆದ್ಬಿಟ್ಟು ಮೈಕಲ್ ರುಕ್ಮಿಣಿ ಅವರಂತೆ. ಅಲ್ಲಿ ಯಶವಂತ್ ಸರ್ ಮ್ಯಾಮ್ ನೋಡ್ತವ್ರೆ ಸರ್. ಎನಿವೆ, ಬಹಳ ಅದ್ಭುತವಾಗಿ ಕನ್ನಡ ಡ್ರಾಮಾ ಬೈ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ರೆಡಿ?